ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮೂರಂಗುಲ ಐತೇಳಿ ಮಾರುದ್ದ ಆಗ್ತದೇಳಿ, ಆರಡಿ ಮನಸ್ಸನ್ನು ಮುಲಾಜಿಲ್ದೆ ಕೊಲ್ತದೇಳಿ. ಈ ಒಗಟಿನ ಅರ್ಥ ಏನು? ಮೂರಂಗುಲ ಐತೇಳಿ ಮಾರುದ್ದ ಆಗ್ತದೇಳಿ, ಆರಡಿ ಮನಸ್ಸನ್ನು ಮುಲಾಜಿಲ್ದೆ ಕೊಲ್ತದೇಳಿ. ಸರಿಯಾದ ಉತ್ತರ ನಾಲಿಗೆ. ನಾಲಿಗೆ ಆಡುವ ಮಾತು. ಮಾತು ಎಷ್ಟು ಶಕ್ತಿಶಾಲಿಯಾದದ್ದು ಅಂದರೆ, ಮಾತು ಮನೆಯನ್ನು ಕಟ್ಟುತ್ತೆ, ಮಾತು ಮನವನ್ನು ಮುರಿಯುತ್ತೆ, ಮಾತು ಮನುಷ್ಯನನ್ನು ಕೊಲ್ಲುತ್ತೆ. ಈ ಬಗ್ಗೆ ಅನುಮಾನ ಇಲ್ಲ. ಹಾಗಾಗಿ ಮಾತನ್ನು ಆಡುವಾಗ ಬಹಳ ಎಚ್ಚರಿಕೆಯಿಂದ ನಾವು ಆಡಬೇಕಾಗುತ್ತೆ. ಈ ಮಾತು ಹೇಗೆ ಒಬ್ಬರನ್ನು ಕೊಲ್ಲುತ್ತೋ ಹಾಗೆ ಒಬ್ಬರ ಬದುಕನ್ನು ತಿದ್ದಬಲ್ಲದು. ಮಾತು ಅನ್ನೋದು ಒಂದು ವಿಜ್ಞಾನವೂ ಹೌದು, ಒಂದು ಕಲೆಯೂ ಹೌದು. ಇದು ಎಲ್ಲರಿಗೂ ಒಲಿದಿಲ್ಲ ಅನ್ನೋದು ಸತ್ಯವಾದರೂ ಸಹ ಪ್ರಯತ್ನ ಪಟ್ಟರೆ ನಾವು ಸಹ ಒಳ್ಳೆಯ ಮಾತನ್ನು ಆಡಬಹುದು, ಒಳ್ಳೆಯ ಮಾತುಗಾರರು ಆಗಬಹುದು. ನಮ್ಮ ಸಮಾಜದಲ್ಲಿ ಮಾತುಗಾರರ ಮಾತು ಸಮಾಜವನ್ನು ಕಟ್ತಾ ಬರ್ತಾ ಇದೆ. ಇವರನ್ನು ಭಾಷಣಕಾರರು ಅಂತ ನಾವು ಕರಿತೇವೆ. ಏನು ಈ ಭಾಷಣಕಾರರ ಮಹತ್ವ ಅನ್ನೋದನ್ನು ತಿಳ್ಕೋಬೇಕಾದರೆ ಒಂದು ಸೊಗಸಾದ ಪುಸ್ತಕ ಈಗಾಗಲೇ ಕನ್ನಡದಲ್ಲಿ ದೊರೆಯುತ್ತಾ ಇದೆ. ಈ ಒಂದು ಪುಸ್ತಕವೇ ನುಡಿಗನ್ನಡಿ. ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಬರೆದಂಥ ನುಡಿಗನ್ನಡಿ. ಮಾತಿಗೆ ಒಂದು ಕನ್ನಡಿಯನ್ನು ತೋರಿಸುತ್ತೆ. ಮಾತಿನ ಸ್ವರೂಪ ಏನಿದೆ ಅದನ್ನು ಪರಿಚಯ ಮಾಡಿಕೊಡುತ್ತೆ ಈ ಒಂದು ಪುಸ್ತಕ. ಪರಿಣಾಮಕಾರಿ ಭಾಷಣ ಕಲೆಯ ಕೈದಿವಿಗೆ ಮಾನವೀಯ ಸಂಬಂಧಗಳ ವೃದ್ಧಿಗಿದು ಸಹಕಾರ. ನೋಡಿ, ಮಾತಿನ ಮಹತ್ವ, ಪರಿಣಾಮ ಎಷ್ಟು ಸೊಗಸಾಗಿ ಈ ಒಂದು ಸಾಲು ಹೇಳುತ್ತೆ. ಮಾನವೀಯ ಸಂಬಂಧಗಳ ವೃದ್ಧಿಗೆ ಇದು ಪರಿಣಾಮಕಾರಿಯಾಗುತ್ತಂತೆ. ಹಾಗಾಗಿ ಮಾತನಾಡೋದು ಹೇಗೆ, ಮಾತಿನ ಕಲೆಯನ್ನು ನಾವು ಹೇಗೆ ರೂಪಿಸ್ಕೋಬೇಕು ಅನ್ನೋದನ್ನು ಸುಮಾರು 26 ಅಧ್ಯಾಯಗಳಲ್ಲಿ ವರ್ಣಿಸ್ತಾರೆ ಜಯಪ್ರಕಾಶ್ ಅವರು. ಮಾತು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಗೆ ರೂಪಿಸುತ್ತೆ, ಹೇಗೆ ಪ್ರದರ್ಶಿಸುತ್ತೆ, ಮಾತಿನ ಉಪಯೋಗಗಳೇನು, ಅಪ್ರತಿಮ ಮಾತುಗಾರರು ಆಗೋದು ಹೇಗೆ, ಮಾತನಾಡೋದು ಒಂದು ಕಲೆ ಅಂತಾರಲ್ಲ, ಆ ಕಲೆಯನ್ನು ರೂಢಿಸ್ಕೊಳ್ಳೋದು ಹೇಗೆ, ಕೆಲವರಿಗೆ ಸಭಾಕಂಪನ ಆಗುತ್ತಲ್ಲ ಅದನ್ನು ನಿವಾರಿಸ್ಕೊಳ್ಳೋದು ಹೇಗೆ, ಧ್ವನಿಯನ್ನು ಹೇಗೆ ಬಳಸ್ಕೋಬೇಕು, ಹೀಗೆ ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ 26 ಅಧ್ಯಾಯಗಳಲ್ಲಿ. ಭಾಷಣಕ್ಕೆ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಬಹಳ ಕ್ರಮಬದ್ಧವಾಗಿ ಬರೆಸ್ತಾರೆ. ಹಾಗಾಗಿ ಮಾತನಾಡೋಕ್ಕೆ ಆಸೆ ಇರೋರು ಒಂದು ರೀತಿಯಾದ ಮನೆ ಕೆಲಸವನ್ನು, ಹೋಮ್ವರ್ಕನ್ನು ಮಾಡಬೇಕಾಗುತ್ತೆ. ಯಾವುದೇ ಒಂದು ವಿಚಾರದ ಬಗ್ಗೆ ನಮ್ಮ ಸ್ವಂತ ಚಿಂತನೆ, ಸೃಜನಶೀಲ ಚಿಂತನೆ, ಮುಖ್ಯವಾಗಿ ಪ್ರಾಥಮಿಕ ಮೂಲಗಳು ಭಾಷಣವನ್ನು ಮಾಡೋದಕ್ಕೆ ನಿಮ್ಮ ವೈಯಕ್ತಿಕ ಸಂಪರ್ಕ ಮತ್ತು ಸ್ನೇಹಿತರ ಮೂಲಕ ಮಾಹಿತಿ ಸಂಗ್ರಹ ಮಾಡಬಹುದು. ನಿಮ್ಮ ಸ್ವಂತ ಅನುಭವಗಳನ್ನು ಸೇರಿಸಬಹುದು. ಅನೇಕ ಜೊತೆ ಸಂದರ್ಶನವನ್ನು ಮಾಡಿ ಸಂಗ್ರಹ ಮಾಡಬಹುದು. ಹಾಗೆಯೇ ಪತ್ರಿಕೆಗಳ ಮೂಲಕ, ಅಂತರ್ಜಾಲಗಳ ಮೂಲಕ, ಧ್ವನಿ ಸುರುಳಿಗಳ ಮೂಲಕ, ಸಂಘ ಸಂಸ್ಥೆಗಳ ಮೂಲಕ ನಾವು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಹೋಗಬಹುದು ಅಂತ ಹೇಳ್ತಾರೆ. ಹಾಗಾಗಿ ಮಾತಿನ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇರೋರು ಈ ಒಂದು ಪುಸ್ತಕವನ್ನು ಖಂಡಿತ ಓದಬಹುದು. ನುಡಿಗನ್ನಡಿ, ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಬರೆದ ಪರಿಣಾಮಕಾರಿ
ಭಾಷಣದ ಬಗೆಗಿನ ಸೊಗಸಾದ ಸುಳುಹುಗಳನ್ನು ಕೊಡುವ ಪುಸ್ತಕ. ಜಯಪ್ರಕಾಶ್ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಸ್ಪರ್ಧಿಗಳು, ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರಪ್ಪ ಕೊಂಚಾಡಿ ಅಂತ. ನಾನು KPTCLನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನಿವೃತ್ತಿ ಹೊಂದಿದ್ದೇನೆ. ನನ್ನ ಹವ್ಯಾಸಗಳು ತರಂಗ, ಸುಧಾ, ಮಯೂರ, ಕಸ್ತೂರಿ, ಕನ್ನಡ ಪತ್ರಿಕೆಗಳನ್ನು ಕೊಂಡು ಓದುವುದು ಮತ್ತು ದೂರದರ್ಶನ ಚಂದನ ವಾಹಿನಿಯಲ್ಲಿ ಬರುವ ತಟ್ಟಂತೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುವುದು. ತುಂಬ ಸಂತೋಷ ಮಾರಪ್ಪ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಪ್ಪ ಅಂತೇಳಿ ಚಿತ್ರದುರ್ಗದಿಂದ ಬಂದಿದ್ದೀನಿ. ಸಹಾಯಕ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡಿ ಈಗ ನಿವೃತ್ತಿ ಹೊಂದಿದ್ದೀನಿ. ನನ್ನ ಹವ್ಯಾಸಗಳು TV ನೋಡುವುದು, ಪೇಪರ್ ಓದುವುದು ಮತ್ತು ಈಗ ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೀನಿ ನಾನು. ಚಂದ್ರಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನಮೋಹನ್, ಮೂಲತಃ ಶಿವಮೊಗ್ಗ. ಸದ್ಯ ಬೆಂಗಳೂರು MS ರಾಮಯ್ಯ ಆಸ್ಪತ್ರೆ ಹತ್ತಿರ MSR ನಗರದಿಂದ ಬಂದಿದ್ದೇನೆ. ಕ್ರಿಕೆಟ್ ಆಡುವುದು, ಕ್ರಿಕೆಟ್ ಅಂಪೈರಿಂಗ್ ಮಾಡೋದು, ಚಾರಣ ಹೋಗುವುದು, ಇದು ನನ್ನ ಹವ್ಯಾಸಗಳು. ತುಂಬ ಸಂತೋಷ ಮನಮೋಹನ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಪುಸ್ತಕ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಅಮೆರಿಕನ್ ಜಾನಪದ, ಕನ್ನಡ ಕಂಗಳಿಗೆ ಕಂಡಂತೆ. ಸಂಪಾದಕರು ಮೈಶ್ರೀ ನಟರಾಜ್ ಹಾಗೂ ಜ್ಯೋತಿ ವೆಂಕಟಸುಬ್ರಹ್ಮಣ್ಯ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಹೊಯ್ಸಳ ಅರಸರು ಯಾರ ಆಳ್ವಿಕೆಯಲ್ಲಿ ಸ್ವತಂತ್ರ ಸಾಮ್ರಾಟರಾದರು? ಆಯ್ಕೆಗಳನ್ನು ನೋಡೋಣ. ವಿಷ್ಣುವರ್ಧನ, ಇಮ್ಮಡಿ ನೃಪಕಾಮ, ಇಮ್ಮಡಿ ವೀರಬಲ್ಲಾಳ, ಎರೆಯಂಗ. ಮೊದಲಿಗೆ ಬಜರೊತ್ತಿದ್ದಾರೆ ಮನಮೋಹನ್, ಆನಂತರ ಮಾರಪ್ಪ. ವಿಷ್ಣುವರ್ಧನ ಆಯ್ಕೆ 1. ಮಾರಪ್ಪ. ಇಮ್ಮಡಿ ವೀರಬಲ್ಲಾಳ. ಇಮ್ಮಡಿ ವೀರಬಲ್ಲಾಳ ಆಯ್ಕೆ 3. ಉತ್ತರವನ್ನು ನೋಡೋಣ. ವಿಷ್ಣುವರ್ಧನ ಉತ್ತರ ಸರಿಯಾಗಿದೆ. ಮನಮೋಹನ್ ಈ ಉತ್ತರ ಕೊಟ್ಟಿದ್ದಾರೆ. ಅಮೆರಿಕನ್ ಜಾನಪದ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇನೆ. ಹೊಯ್ಸಳರು ಆರಂಭದ ದಿನಗಳಲ್ಲಿ ಪಶ್ಚಿಮ ಗಂಗರಿಗೆ ಸಹಾಯ ಮಾಡ್ತಾರೆ. ಪಶ್ಚಿಮ ಚಾಲುಕ್ಯರಿಗೆ ಸಹಾಯ ಮಾಡ್ತಾ ಅವರ ಸಾಮಂತರಾಗಿ ನಿಧಾನವಾಗಿ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಮುಖ್ಯವಾಗಿ ಚೋಳರನ್ನು ಸೋಲಿಸೋದಕ್ಕೆ ಹೊಯ್ಸಳರು ತುಂಬ ಸಹಾಯ ಮಾಡ್ತಾರೆ. ಕೊನೆಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಚಾಲುಕ್ಯರಿಗೂ ಮತ್ತು ಕಳಚೂರಿಗಳಿಗೂ ಒಂದು ರೀತಿಯಾದ ತಿಕ್ಕಾಟ ಆರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಹೊಯ್ಸಳರು ಸ್ವತಂತ್ರ ಸಾಮ್ರಾಟರಾಗಿ ತಮ್ಮ ಅಸ್ತಿತ್ವವನ್ನು ಕಂಡುಕೋತಾರೆ. ಅದರಲ್ಲೂ ಗಂಗವಾಡಿ, ನೊಳಂಬವಾಡಿ ಅನ್ನೋ ಪ್ರದೇಶಗಳನ್ನು ಗೆದ್ದ ಮೇಲೆ ಇವರನ್ನು ಪ್ರಶ್ನಿಸೋರು ಯಾರೂ ಇರೋದಿಲ್ಲ, ಸವಾಲು ಹಾಕೋರು ಯಾರೂ ಇರೋದಿಲ್ಲ. ಈ ಒಂದು ಕೆಲಸ ವಿಷ್ಣುವರ್ಧನನ ಕಾಲದಲ್ಲಿ ಆಯಿತು. ಮುಂದಿನ ಪುಸ್ತಕ ಬೇರು ಬೆಂಕಿ ಬೀಳಲು, ಕಮಲಾ ಹಂಪನ ಅವರ ಜೀವನಯಾನದ ಕೃತಿ ಇದು. ಪ್ರಶ್ನೆ: ಇಸ್ರೇಲ್ ದೇಶದ ಮೇಲೆ ಯಾವ ದೇಶವು ನರಮೇಧದ ಜೀನೋಸೈಡ್ ಆರೋಪದ ಮೇಲೆ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ದೂರನ್ನು ನೀಡಿದೆ? ಮೊದಲಿಗೆ ಮನಮೋಹನ್, ಆನಂತರ ಚಂದ್ರಪ್ಪ. ಮನಮೋಹನ್. ಪ್ಯಾಲೆಸ್ಟೈನ್. ಹೇಳಿ ಚಂದ್ರಪ್ಪ. ದೂರು ಸಲ್ಲಿಸಿರಬೇಕು. ಜರ್ಮನಿ. ಆಯ್ಕೆಗಳನ್ನು ನೋಡೋಣ. ಬ್ರಿಟನ್, ದಕ್ಷಿಣ ಆಫ್ರಿಕಾ, ಪಾಕಿಸ್ತಾನ, ಇರಾನ್. ಉತ್ತರವನ್ನು ನೋಡೋಣ. ದಕ್ಷಿಣ ಆಫ್ರಿಕಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು.
1948ರ ಅಂತಾರಾಷ್ಟ್ರೀಯ ನರಮೇಧ ನಿಗ್ರಹ ಸಮಾವೇಶದ ನಿಯಮದ ಅನ್ವಯ ದಕ್ಷಿಣ ಆಫ್ರಿಕಾ ದೂರನ್ನು ಸಲ್ಲಿಸುತ್ತೆ. ಇಸ್ರೇಲ್ ದೇಶದ ಗಾಜಾ ಪಟ್ಟಿಯಲ್ಲಿ ಇರ್ತಕ್ಕಂಥ ಜನ ಯಾರಿದ್ದಾರೆ ಅವರ ನರಮೇಧವನ್ನು ಇಸ್ರೇಲ್ ದೇಶ ನಡೆಸ್ತಾ ಇದೆ ಅನ್ನೋದು ಈ ಆರೋಪದ ತಿರುಳು. ಯಾಕಂದರೆ ದಕ್ಷಿಣ ಆಫ್ರಿಕಾ ಸ್ವಯಂ ಈ ದಬ್ಬಾಳಿಕೆಯ ಹಿಂಸೆಯನ್ನು ಅನುಭವಿಸ್ತವರು. ಹಾಗಾಗಿ ಗಾಜಾ ಪಟ್ಟಿಯಲ್ಲಿ ಜನಕ್ಕೆ ತೊಂದರೆಯಾಗ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ದೂರನ್ನು ನೀಡಿದೆ. ಮುಂದಿನ ಪುಸ್ತಕ ಸಾಫ್ಟ್ ಮನ, ಸುಧಾಮೂರ್ತಿ ಅವರು ಬರೆದಂಥ ಪುಸ್ತಕ. ಇದು ಪ್ರಶ್ನೆ: 1,000 ಚದರ ಕಿಲೋಮೀಟರ್ ವ್ಯಾಪ್ತಿಯ ಬೃಹತ್ ನಗರವನ್ನು ನಿರ್ಮಿಸಲು ಭಾರತವು ಯಾವ ದೇಶಕ್ಕೆ ಸಹಾಯವನ್ನು ನೀಡಲು ಒಪ್ಪಿಕೊಂಡಿದೆ? ಆಯ್ಕೆಗಳನ್ನು ನೋಡೋಣ. ಮಯನ್ಮಾರ್, ಅಫ್ಘಾನಿಸ್ತಾನ, ಭೂತಾನ್, ನೇಪಾಳ. ಅಫ್ಘಾನಿಸ್ತಾನ್. ಮೊದಲಿಗೆ ಮಾರಪ್ಪ. ಭೂತಾನ್. ಭೂತಾನ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ಚಂದ್ರಪ್ಪ. ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಭೂತಾನ್ ಆಗಿತ್ತು. ಸಾಫ್ಟ್ ಮನ ಈ ಪುಸ್ತಕವನ್ನು ಮಾರಪ್ಪ ಅವರಿಗೆ ಕೊಟ್ಟಿದ್ದೇವೆ. ಜಿಂಗ್ಮೆ ಖೇಸರ್ ನ್ಯಾಮ್ಗಲ್ ವಾಂಗ್ಚುಕ್ ಹಾಗೂ ನಮ್ಮ ದೇಶದ ಪ್ರಧಾನಿಗಳು ಇವರಿಬ್ಬರ ನಡುವೆ ಈ ಮಾತುಕತೆ ನಡೆದು ಒಪ್ಪಂದ ಆಗಿದೆ. $4.5 ಬಿಲಿಯನ್ ದುಬಾರಿ ವೆಚ್ಚದ ಯೋಜನೆ ಇದು. ಭಾರತದ ಗಡಿ ಬಳಿ ಹತ್ತಿರದಲ್ಲಿ, ಆದರೆ ಭೂತಾನ್ ದೇಶದಲ್ಲಿ ಈ ಒಂದು ಬೃಹತ್ ನಗರವನ್ನು ನಿರ್ಮಿಸ್ತಾ ಇದೆಯಂತೆ ಭಾರತ. ವಿಶೇಷವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಆದ್ಯತೆಯನ್ನು ಕೊಟ್ಟು ಭೂತಾನ್ ದೇಶದ ಸರ್ವತೋಮುಖ ಪ್ರಗತಿಗೆ ನೆರವಾಗಬಹುದಾದಂಥ ಒಂದು ನಗರವನ್ನು ರೂಪಿಸುವ ಯೋಜನೆ. ಇದಕ್ಕೆ ಸಹಾಯ ಮಾಡೋದಕ್ಕೆ ಭಾರತ ಒಪ್ಕೊಂಡಿದೆ. ಮುಂದಿನ ಪುಸ್ತಕ ಡಾಕ್ಟರ್ ನಾ ಸೋಮೇಶ್ವರ ಬರೆದ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಎನ್ನುವ ಪುಸ್ತಕ. ಪ್ರಶ್ನೆ: 1974ರಲ್ಲಿ BGL ಸ್ವಾಮಿ ಅವರ ಕಾಲೇಜು ರಂಗ ಸಿದ್ಧತೆಗಳು ನಡೆಯುವಾಗ ಅದರ ನಿರ್ಮಾಪಕರು ಮರಣ ಹೊಂದಿದರು. ಯಾರವರು? ಆಯ್ಕೆಗಳನ್ನು ನೋಡೋಣ. ಹೊನ್ನಪ್ಪ ಭಾಗವತರ್, D. ಶಂಕರ್ ಸಿಂಗ್, ಚಿ ಸದಾಶಿವಯ್ಯ, B.R. ಪಂತುಲು. ಮೊದಲಿಗೆ ಮನಮೋಹನ್, ಆನಂತರ ಮಾರಪ್ಪ. ಆಯ್ಕೆ 2 D. ಶಂಕರ್ ಸಿಂಗ್. ಹೇಳಿ ಮಾರಪ್ಪ. B.R. ಪಂತುಲು. B.R. ಪಂತುಲು ಆಯ್ಕೆ 4. ಉತ್ತರವನ್ನು ನೋಡೋಣ. B.R. ಪಂತುಲು ಉತ್ತರ ಸರಿಯಾಗಿದೆ. ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮಾರಪ್ಪ ಅವರಿಗೆ. 1974 ಅಕ್ಟೋಬರ್ 8ರಂದು ಪಂತುಲು ಅವರು ನಿಧನ ಹೊಂದುತ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ B.R. ಪಂತುಲು ಅವರು ಬಹುದೊಡ್ಡ ನಿರ್ಮಾಪಕರು, ನಿರ್ದೇಶಕರು ಆಗಿದ್ದರು. ಅವರು ಕೃಷ್ಣದೇವರಾಯ ಅಂತಹ ಪ್ರಬುದ್ಧವಾದ ಮತ್ತು ತುಂಬ ಸೊಗಸಾದ ಚಿತ್ರವನ್ನು ಕನ್ನಡಕ್ಕೆ ನೀಡಿದವರು. ಅವರ ಮಗ B.R. ರವಿಶಂಕರ್ ಅವರು ಈ ಕಾಲೇಜು ರಂಗ ಚಿತ್ರದ ನಿರ್ಮಾಣದ ಹೊಣೆಯನ್ನು ಪೂರ್ತಿ ಹೊರತಾರೆ. ಪುಟ್ಟಣ್ಣ ಕಣಗಾಲ್ ಅವರು ಈ ಚಿತ್ರವನ್ನು ನಿರ್ದೇಶಿಸ್ತಾರೆ. ಮುಂದಿನ ಪುಸ್ತಕ ಶ್ರೀ ಶ್ಯಾಮಕೃಷ್ಣ ವಾಗ್ಗೇಯ ವ್ಯಾಖ್ಯಾನ, ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರು ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಟಿ, ದು, ಪ, ಮೇ, ರಿ. ಕಟೀಲು ದುರ್ಗಾ ಪರಮೇಶ್ವರಿ. ಕಟೀಲು ದುರ್ಗಾ ಪರಮೇಶ್ವರಿ. ಹೇಳಿ, ಪೂರ್ತಿ ಹೇಳಿ. ಕಟೀಲು ದುರ್ಗಾ ಪರಮೇಶ್ವರಿ. ಕೊನೆಯಲ್ಲಿ ಶ್ವರಿ ಅನ್ನೋದನ್ನು ನುಂಗ್ಬಿಡ್ತಾ ಇದ್ದೀರಾ. ಸ್ಪಷ್ಟವಾಗಿ ಹೇಳಬೇಕು. ಇನ್ನೊಂದ್ಸಲ ಹೇಳಿ. ಕಟೀಲು ದುರ್ಗಾ ಪರಮೇಶ್ವರಿ. ಕಟೀಲು ದುರ್ಗಾ ಪರಮೇಶ್ವರಿ. ಉತ್ತರವನ್ನು ನೋಡೋಣ. ಕಟೀಲು ದುರ್ಗಾ ಪರಮೇಶ್ವರಿ ಉತ್ತರ ಸರಿಯಾಗಿದೆ. ಶ್ಯಾಮಕೃಷ್ಣ ವಾಗ್ಗೇಯ ವ್ಯಾಖ್ಯಾನ ಈ ಒಂದು ಪುಸ್ತಕವನ್ನು ಚಂದ್ರಪ್ಪ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ಸ್ವಸ್ಥ, ಕನ್ನಡ ವೈದ್ಯಕೀಯ ಸಾಹಿತ್ಯ ಚರಿತ್ರೆಯ ಪುಸ್ತಕ. ಡಾಕ್ಟರ್ ನಾ ಸೋಮೇಶ್ವರ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 43 × 50,
96 ಕಳೆ 49, 23 ಗುಣಿಸು 12, 171 ಭಾಗಿಸು 9. ಮೂವತ್ತೈದು. 435 ಅಂತ ಹೇಳ್ತಾ ಇದ್ದಾರೆ ಮನಮೋಹನ್ ಅವರು. ಮಾರಪ್ಪ 285. ಭಿನ್ನವಾದ ಉತ್ತರ. ಚಂದ್ರಪ್ಪ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 93, 47, 276, 19 ಎಲ್ಲವನ್ನು ಕೂಡಿದ್ರೆ 435 ಬಂದಿದೆ. ಈ ಉತ್ತರವನ್ನು ಮನಮೋಹನ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಸ್ವಸ್ಥ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ಹಲ್ಲಾ ಬೋಲ್, ಸಫ್ದರ್ ಹಾಶ್ಮಿ ಅವರ ಸಾವು ಬದುಕನ್ನು ಕುರಿತಂಥ ಪುಸ್ತಕ. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ MG ವೆಂಕಟೇಶ್ ಅವರು. ಪ್ರಶ್ನೆಯನ್ನು ನೋಡೋಣ. ಈ ಯುನೆಸ್ಕೋ ಭಾರತೀಯ ವಿಶ್ವ ಪರಂಪರೆಯ ತಾಣವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಬೆಸಲಿಕಾ ಬಾಮ್ ಜೀಸಸ್ ಗೋವಾ, ಅವರ್ ಲೇಡಿ ಲೂರ್ಡ್ಸ್ ಕ್ಯಾಥೆಡ್ರಲ್ ತ್ರಿಸೂರ್, ಸೇಂಟ್ ಥಾಮಸ್ ಚರ್ಚ್ ಪಳೆಯೂರು, ಚರ್ಚ್ ಆಫ್ ಅವರ್ ಲೇಡಿ ಆಫ್ ಸ್ಪ್ರಿಂಗ್ಸ್ ಅಂಜಲಿಯು. ಮೊದಲಿಗೆ ಮಾರಪ್ಪ, ಆನಂತರ ಚಂದ್ರಪ್ಪ. ಬೆಸಲಿಕಾ ಬಾಮ್ ಮೊದಲು ಮಾರಪ್ಪ. ಆಯ್ಕೆ 1. ಆಯ್ಕೆ 1 ಬೆಸಲಿಕಾ ಬಾಮ್ ಜೀಸಸ್ ಗೋವಾ. ಹೇಳಿ ಚಂದ್ರಪ್ಪ. ಆಯ್ಕೆ 4 ಚರ್ಚ್ ಆಫ್ ಅವರ್ ಲೇಡಿ ಅಂತ ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬೆಸಲಿಕಾ ಬಾಮ್ ಜೀಸಸ್ ಆಗಿತ್ತು. ಗೋವಾ ನಗರದಲ್ಲಿ ಈ ಒಂದು ಚರ್ಚ್ ಇದೆ. ಗೋವಾ ನಗರದಲ್ಲಿ ರೂಪುಗೊಂಡಂಥ ಅತ್ಯಂತ ಪ್ರಾಚೀನ ಚರ್ಚ್ಗಳಲ್ಲಿ ಒಂದು. ಪೋರ್ಚುಗೀಸರ ಕಾಲದಲ್ಲಿ ಇದು ರೂಪುಗೊಳ್ಳುತ್ತೆ. ಮುಂದಿನ ಪುಸ್ತಕ KT ಗಟ್ಟಿ ಅವರು ಬರೆದ ಅಬ್ರಾಹ್ಮಣ ಎನ್ನುವ ಕಾದಂಬರಿ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮ, ಮಾ, ನೋ, ಡು, ಡಿ, ಯಾ, ವೇ, ದು. ಮೊದಲಿಗೆ ಮನಮೋಹನ್, ನಂತರ ಚಂದ್ರಪ್ಪ. ಮದುವೆಯ ಮಾಡಿ ನೋಡು. ಮದುವೆಯ ಮಾಡಿ ನೋಡು. ಚಂದ್ರಪ್ಪ ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಮದುವೆಯ ಮಾಡಿ ನೋಡು ಉತ್ತರ ಸರಿಯಾಗಿದೆ. ಅಬ್ರಾಹ್ಮಣ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಮನಮೋಹನ್ ಅವರಿಗೆ. ಈಗ 3 ಪುಸ್ತಕವನ್ನು ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ದ್ರೋಹ ಎಣಿಸು, ಮೋಸ ಮಾಡು, ಜಿಂಕೆ, ಚಿಗರೆ, ಪಗಾರ. ಮೊದಲಿಗೆ ಬಜರುತ್ತಿದ್ದಾರೆ ಚಂದ್ರಪ್ಪ. ಒಂದು ಉತ್ತರ. ದ್ರೋಹ ಎಣಿಸು, ಮೋಸ ಮಾಡು. ಮನಮೋಹನ್. ಅಪ್ರಾಮಾಣಿಕತೆ ಆರಕ್ಷಾಗೋಯ್ತು. ಒಂದು ಉತ್ತರ. 2 ಬಗೆ. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು. ಜಿಂಕೆ, ಚಿಗರೆ. ಹೇಳಿ ಮನಮೋಹನ್. ಸಾರಂಗ ರಮ್ಮಿಲ್ಲ ಅಲ್ಲಿ. ಚಂದ್ರಪ್ಪ. ಹರಿಣಿ. ಹರಣಿ ಆಗಲ್ಲ. ಉತ್ತರವನ್ನು ನೋಡೋಣ. ಎರಳೆ ಅಥವಾ ಎರಳೆ. 3 ಉತ್ತರ. ಯಾರು ಬೇಕಾದ್ರೂ ಬಜರುತ್ತಿ. ಹೇಳಿ ಚಂದ್ರಪ್ಪ. ಪಗಾರ. ಸಂಬಳ. ಉತ್ತರವನ್ನು ನೋಡೋಣ. ಸಂಬಳ ಉತ್ತರ ಸರಿಯಾಗಿದೆ. ಮನ್ವಂತರ ಕಥಾ ಸಂಕಲನ ಮಂಗಳಾ ಪ್ರಸಾದ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ಚಂದ್ರಪ್ಪ ಅವರಿಗೆ. ಈಗ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು, 5 ಸರಿ ಉತ್ತರ, 5 ಪುಸ್ತಕ. ಮೊದಲ ಅವಕಾಶ ಮಾರಪ್ಪ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ.
ಮೊದಲ ಪ್ರಶ್ನೆ. ತುಟಿ ಕಚ್ಚಿಕೊಳ್ಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ತಪ್ಪನ್ನು ಸರಿಪಡಿಸಿಕೊಳ್ಳಲು ಮಾತನ್ನು ನಿಲ್ಲಿಸು, ಆತುರವನ್ನು ತೋರು. ತಪ್ಪನ್ನು ಸರಿಪಡಿಸಿಕೊಳ್ಳಲು ಮಾತನ್ನು ನಿಲ್ಲಿಸು. ಮುಂದಿನ ಪ್ರಶ್ನೆ. ನಕ್ಷತ್ರಗಳ ಒಡೆಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಡುಪ, ಕಡಪ? ಕಡಪ. ಮುಂದಿನ ಪ್ರಶ್ನೆ. ಅಶ್ವಿನಿ ಕುಮಾರರು ಯಾವ ಮಹರ್ಷಿಗೆ ತಾರುಣ್ಯ ಹಾಗೂ ಸೌಂದರ್ಯವನ್ನು ನೀಡಿದರು? ಚವನ, ಜಾಬಾಲಿ? ಜಾಬಾಲಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಪತ್ತಿಗಾದವನೇ ಬಂದು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕುರುಬರ ಹೈದಂಗೆ ಮೈಯೆಲ್ಲ ಜುಂಗು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತುಟಿ ಕಚ್ಚಿಕೊಳ್ಳು, ತಪ್ಪನ್ನು ಸರಿಪಡಿಸಿಕೊಳ್ಳಲು ಮಾತನ್ನು ನಿಲ್ಲಿಸು, ಸರಿಯಾಗಿದೆ. 2 ಉತ್ತರ. ನಕ್ಷತ್ರಗಳ ಒಡೆಯ ಉಡುಪ ಆಗಿತ್ತು. 3 ಉತ್ತರ. ಚ್ಯವನಪ್ರಾಶ್ ಅಂತ ನಾವು ಕರೀತೇವೆ ಔಷಧವನ್ನು. ಚವನ ಸರಿಯಾದ ಉತ್ತರ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ. ಆಪತ್ತಿಗಾದವನೇ ನಿಜವಾದ ಗೆಳೆಯ, ನೆಂಟ, ಬಂಧು ಹೀಗೆಲ್ಲ ಅಲ್ಪ ಸ್ವಲ್ಪ ವ್ಯತ್ಯಾಸದಲ್ಲಿ ಈ ಗಾದೆ ಬಳಕೆಯಲ್ಲಿದೆ. ಪುಸ್ತಕವನ್ನು ಕೊಡ್ತಾ ಇದ್ದೇವೆ. 5ನೇ ಪ್ರಶ್ನೆಗೆ ಉತ್ತರ. ಕುರುಬರ ಹೈದಂಗೆ ಮೈಯೆಲ್ಲ ಜುಂಗು ಅಂದರೆ ಅದು ತೆಂಗಿನಕಾಯಿ ಆಗಿತ್ತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಚಂದ್ರಪ್ಪ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತುಟಿ ಪಿಟಿಕೆನ್ನು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬಾಯಿಯನ್ನು ತೆರೆ, ಹಾಡಲು ಸಿದ್ಧನಾಗು. ಬಾಯನ್ನು ತೆರೆ. ಮುಂದಿನ ಪ್ರಶ್ನೆ. ದನಕ್ಕೆ ಅಂಟಿಕೊಳ್ಳುವ ಹುಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಣುಗು, ಸೊಣಗ? ಉಣುಗು. ಮುಂದಿನ ಪ್ರಶ್ನೆ. ಅಶ್ವಿನಿ ದೇವತೆಗಳು ಯಾವ ರಾಣಿಗೆ ಕೃತಕ ಕಾಲನ್ನು ತಯಾರಿಸಿ ಕೊಟ್ಟರು? ವಿಷ್ಫಲ, ನಿಷ್ಫಲ? ವಿಷ್ಫಲ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೃತಿ ಇಲ್ಲದ ಮಾತು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೂಸು ಕುದುರೆ ಗಾತ್ರ, ಮಾಸು ಮನೆ ಗಾತ್ರ, ಕೂಸಿನ ತಾಯಿ ಸಾಸಿವೆ ಗಾತ್ರ. ಹರಳಿ ಮರ. ಹರಳಿ ಮರ. ಉತ್ತರವನ್ನು ನೋಡೋಣ. ತುಟಿ ಪಿಟಕ್ಕೆನ್ನು, ಬಾಯಿಯನ್ನು ತೆರೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 2 ಉತ್ತರ. ಉಣುಗು ಸರಿಯಾಗಿದೆ. 3 ಉತ್ತರ. ವಿಷ್ಫಲ ಸರಿಯಾಗಿದೆ. 4 ಉತ್ತರ. ಕೃತಿ ಇಲ್ಲದ ಮಾತು, ಕಸ ಬೆಳೆದ ತೋಟ. 5ನೇ ಪ್ರಶ್ನೆಗೆ ಉತ್ತರ. ಇದು ರಾಗಿಯ ವರ್ಣನೆ ಆಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಮನಮೋಹನ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತುಟಿ ಬಿಗಿದುಕೊಳ್ಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕೋಪಗೊಳ್ಳು, ತುಟಿಯು ಊದಿಕೊಳ್ಳು. ಕೋಪಗೊಳ್ಳು. ಮುಂದಿನ ಪ್ರಶ್ನೆ. ಮೇಲು ಹೊದಿಕೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉತ್ತರೀಯ, ಉತ್ತರಾಸ? ಉತ್ತರಾಸ. ಮುಂದಿನ ಪ್ರಶ್ನೆ. ಭೀಷ್ಮನು ಶರಶಯ್ಯೆಯಲ್ಲಿ ಮಲಗಲು ಕಾರಣವೇನು? ಕಾಮಧೇನುವಿಗೆ ಮುಳ್ಳು ಕೋಲಿನಿಂದ ಹೊಡೆದಿದ್ದ, ನೊಣಗಳಿಗೆ ಮುಳ್ಳು ಚುಚ್ಚಿ ಹಿಂಸಿಸಿದ್ದ. ಕಾಮಧೇನುವಿಗೆ ಮುಳ್ಳು ಕೋಲಿನಿಂದ ಹೊಡೆದಿದ್ದ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಂದಿನ ಸೋಲು ನಾಳಿನ ಗೆಲುವಿಗೆ ಸೋಪಾನ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೆಂಡಗಣ್ಣಿನ ಲಿಂಗದೇವರು ನೆಲಮಾಳಿಗೆಯಲ್ಲಿ 3 ತಿಂಗಳು ಇದ್ದರಂತೆ. ಯಾರು ಆ ದೇವರು? ತೆಂಗಿನಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತುಟಿ ಬಿಗಿದುಕೊಳ್ಳು, ಕೋಪಗೊಳ್ಳು ಸರಿಯಾಗಿದೆ. 2 ಉತ್ತರ. ಉತ್ತರೀಯ ಆಗಿತ್ತು, ಉತ್ತರಾಸ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ. ಕಾಮಧೇನುವಿಗೆ ಮುಳ್ಳು ಕೋಲಿನಿಂದ ಹೊಡೆದಿದ್ದ. ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ. ಇಂದಿನ ಸೋಲು, ನಾಳಿನ ಗೆಲುವು. ಆದರೆ ನಾಳಿನ ಗೆಲುವು ಅಂತ ತಾವು ಹೇಳಿಲ್ಲ, ಆದರೆ ಗೆಲುವಿಗೆ ಸೋಪಾನ ಅಂತ ಹೇಳಿದ್ದೀರಿ. ಅರ್ಥ ಒಂದೇ ಇದೆ. ಹಾಗಾಗಿ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಈರುಳ್ಳಿಯ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಆಯಿತು? 3. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ
ಮಾರಪ್ಪ ಅವರಿಗೆ ಕೊಡ್ತಾ ಇದ್ದೇವೆ 3, 2, 5 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ಚಂದ್ರಪ್ಪ ಅವರಿಗೆ 5 ಪುಸ್ತಕ ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಮೂರು 6 ಪುಸ್ತಕ ತಮಗೆ ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.